ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ರೈತ ಬದುಕಿಗೆ ಸರ್ ನೀರೇ ಆಧಾರ. ಪ್ರತಿ ಹೊಲಕ್ಕೂ ನೀರು ಸಿಕ್ಕಿದ್ರೆ ರೈತ ಒಂದೊಳ್ಳೆ ಬದುಕನ್ನು ನಡೆಸ್ಬೋದು, ಜೊತೆಗೆ ದೇಶಕ್ಕೆ ಅನ್ನವನ್ನು ಕೊಡ್ಬೋದು. ಈ ನಿಟ್ಟಿನಲ್ಲಿ ಸಣ್ಣ ನೀರಾವರಿ ಇಲಾಖೆಯಿಂದ ನೀವು ಅಧಿಕಾರ ತೆಗೆದುಕೊಂಡ ನಂತರದ ಸಂದರ್ಭದಲ್ಲಿ ಏನೆಲ್ಲ ಬದಲಾವಣೆ ಸುಧಾರಣೆಯನ್ನು ತಂದಿದ್ದೀರಿ? ಕರ್ನಾಟಕದಲ್ಲಿ ಮೈನ್ ಇರಿಗೇಷನ್ ಇಲಾಖೆ ಅತಿ ಮುಖ್ಯವಾಗಿ ರಾಜ್ಯಾದ್ಯಂತ ಅಂತರ್ಜಲವನ್ನು ಕಾಪಾಡುವಂಥ ಒಂದು ಮುಖ್ಯ ಉದ್ದೇಶ ಇರ್ತಕ್ಕಂಥದ್ದು. ಅದ ಭಾಳ ಅವಶ್ಯ ಇರ್ತಕ್ಕಂಥದ್ದು ರಾಜ್ಯದಲ್ಲಿ. ಯಾಕಂದರೆ ರಾಷ್ಟ್ರದಲ್ಲಿರ್ತಕ್ಕಂಥ ಅತಿ ಹೆಚ್ಚು ಬಳಕೆ ಗ್ರೌಂಡ್ ವಾಟರ್ ಬಳಕೆ ಮಾಡ್ತಕ್ಕಂಥ ರಾಜ್ಯಗಳಲ್ಲಿ ಕರ್ನಾಟಕ ಒಂದು. ಇವತ್ತು 9ನೇ ಸ್ಥಾನದಲ್ಲಿದೆ ಅತಿ ಹೆಚ್ಚು ಬಳಕೆ ಮಾಡ್ತಕ್ಕಂಥ. ಸುಮಾರು ಸರ್ಕಾರದ ಒಂದು ಸರ್ವೆ ಪ್ರಕಾರ 37 ಲಕ್ಷದಷ್ಟು ಬೋರ್ವೆಲ್ಸು ಪ್ರತಿನಿತ್ಯ ನೀರು ಭೂಮಿಯಿಂದ ತೆಗಿತಾ ಇರ್ತವೆ. ಅಫಿಷಿಯಲಿ ಇರ್ತಕ್ಕಂಥದ್ದು. ಅದು ಕುಡಿ ನೀರು ಇರ್ಬೋದು, ರೈತರಿಗಿರ್ಬೋದು, ಕಮರ್ಷಿಯಲ್ ಇರ್ಬೋದು. ಸೊ ಹಾಗಾಗಿ ಅಂತರ್ಜಲವನ್ನು ನಾವು ಕಾಪಾಡದೇ ಇದ್ದರೆ ರಾಜ್ಯ ಎಲ್ಲ ಬರ ಆಗ್ತಕ್ಕಂಥ ಪರಿಸ್ಥಿತಿ ಬರ್ತದೆ. ಹಾಗಾಗಿ ಈ ಇಲಾಖೆಯಿಂದ ಅತಿ ಮುಖ್ಯವಾಗಿ ಅಂತರ್ಜಲವನ್ನು ಕಾಪಾಡುವಂಥ ಒಂದು ಪ್ರಯತ್ನಕ್ಕೆ ಅತಿ ಹೆಚ್ಚು ಜವಾಬ್ದಾರಿ ಇದೆ. ಆ ದಿಶೆಯಲ್ಲಿ ಇಂದಿನ ಸರ್ಕಾರಗಳಲ್ಲಿ ಸಹಿತ ಅವರದೇ ಆದಂಥ ಒಂದು ಪ್ರಯತ್ನ ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ. ಕಳೆದ 3 ವರ್ಷದಿಂದ ಶ್ರೀಮಾನ್ ಸಿದ್ದರಾಮಯ್ಯನವರ ಡಿ ಕೆ ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ನಾನು ಒಬ್ಬ ರೈತನಾಗಿದ್ದು ನಾನು ರಾಜಕೀಯಕ್ಕೆ ಬಂದಿದ್ದೆ ನೀರಾವರಿ ಸಲುವಾಗಿ. ತುಂಗಭದ್ರಾ ಎಡದಂಡ ಕಾಲುವೆ ಸಮಸ್ಯೆಗಳಿಂದ ನಾನು 1969-70 ಈ ಕೆನಾಲ್ ನೀರಾವರಿಯಲ್ಲಿ ಬರಬೇಕಾಗಿತ್ತು. ಅನೇಕ ಸಮಸ್ಯೆಗಳು ರೈತರು ಪ್ರತಿನಿತ್ಯ ನೀರಿನ ಸಲುವಾಗಿ ಆಗಿರ್ತಕ್ಕಂಥ ತೊಂದರೆಗಳು ನಿವಾರಣೆ ಮಾಡಬೇಕೆಂಬ ಉದ್ದೇಶ. ಸೊ ಆ ದಿಶೆಯಲ್ಲಿ ಇಲಾಖೆ ನಾನು ನೋಡಿದಾಗ ಅನೇಕ ಕಡೆ ಅಂತರ್ಜಲ ಕುಸಿತಾ ಇರ್ತಕ್ಕಂಥದ್ದು ನಮ್ಮ ಸರ್ವೆನಲ್ಲಿ ಸಿಕ್ತು. ನಮ್ಮಲ್ಲಿ ಗ್ರೌಂಡ್ ವಾಟರ್ ಡಿಪಾರ್ಟ್ಮೆಂಟೂ ಇದೆ, ಅದಕ್ಕೊಂದು ಡೈರೆಕ್ಟ್ರೇಟ್ ಇದೆ. ಅದರ ಮುಖಾಂತರ 3,000 ಕಡೆ ಪ್ರತಿನಿತ್ಯ ಪ್ರತಿ ಅವರ್ಗೆ ನಾವು ಗ್ರೌಂಡ್ ಲೆವೆಲ್ ವಾಟರ್ನು ರೆಕಾರ್ಡ್ ಮಾಡ್ತಾ ಇರ್ತಾರೆ. ಅದರಲ್ಲಿ 2,700 ಬೋರ್ವೆಲ್ಸ್ಲಿಂದ ಟೆಲಿಮೀಟರ್ ಮುಖಾಂತರ ಆಟೋಮೆಟಿಕಲಿ ರೆಕಾರ್ಡ್ ಆಗುತ್ತೆ ಎವ್ರಿ ಅವರ್. 3,000 ಓಪನ್ ವೆಲ್ಸ್ಲಿಂದ ಫಿಸಿಕಲಿ ವೆರಿಫೈ ಮಾಡ್ತಾರೆ. ಟೋಟಲ್ 3,000 ರೆಕಾರ್ಡಿಂಗ್ ಆಗ್ತಕ್ಕಂಥ ಪರಿಸ್ಥಿತಿ ಇದೆ. ಅದರ ಮುಖಾಂತರ ನಾವು ಯಾವರೇಜ್ ಆಗಿ ಮಂತ್ಲಿ ಅದನ್ನು ನಾವು ಅಸೆಸ್ಮೆಂಟ್ ಮಾಡ್ತಾ ಇರ್ತೀವಿ. ಸೊ ಹಿಂದಕ್ಕೆಲ್ಲ ಮಾಡಿರ್ತಕ್ಕಂಥ ಇದರ ಪ್ರಕಾರ 1,199 ಗ್ರಾಮ ಪಂಚಾಯತಿಗಳಿದ್ರೆ 14 ಡಿಸ್ಟ್ರಿಕ್ಟ್ನಲ್ಲಿ ಮೋಸ್ಟ್ ಕ್ರಿಟಿಕಲ್ ಅಂತೇಳಿ ನಮ್ಮವರು ರೆಕಾರ್ಡ್ ಮಾಡಿದರು. ಅದರಲ್ಲಿ ನಾವು ಕಳೆದ ಫಸ್ಟ್ 2023, 24, 25, 26ರಲ್ಲಿ ಆ ಯೋಜನೆಗೆ ಕೇಂದ್ರ ಸರ್ಕಾರ ಸಹಕಾರ ಸಹಿತ ಇತ್ತು ಅಟಲ್ ಭುಜಲಲ್ಲಿ. ಅದನ್ನು ಅಷ್ಟು ನಾವು ಪರಿಪೂರ್ಣ ಮಾಡಿದ್ವಿ. ಈಗ ಆ ಭಾಗದಲ್ಲಿ ನಮಗೀಗ ಗ್ರೌಂಡ್ ವಾಟ್ರು ಭಾಳಷ್ಟು ಇಂಪ್ರೂವ್ ಆಗಿದೆ. ಮತ್ತು ಗೌರ್ಮೆಂಟ್ ಆಫ್ ಇಂಡಿಯಾದವರು ಸಹಿತ ಬಂದು ವಿಸಿಟ್ ಮಾಡಿ ಅನೇಕ ಟೀಮ್ಗಳು ಬಂದು ಅವರು 7 ರಾಜ್ಯಗಳಲ್ಲಿ ಮಾತ್ರ ಯೋಜನೆ ತಂದಿದ್ದೀವಿ, ಕ್ರಿಟಿಕಲ್ ಇರ್ತಕ್ಕಂಥ ರಾಜ್ಯಗಳಲ್ಲಿ. ಅದರಲ್ಲಿ ಕರ್ನಾಟಕ ದಿ ಬೆಸ್ಟ್ ಕೆಲಸ ಆಗಿದೆ ಅಂತೇಳಿ ಅವರು ಸಹಿತ ಕಾಮೆಂಟ್ ಮಾಡಿದ್ದಾರೆ. ಮತ್ತು ನಮಗೂ ಸಹಿತ ರೈತರು ಸಹಿತ ಅದ್ರ ಬಗ್ಗೆ ಭಾಳ ತೃಪ್ತಿಯಾಗಿದ್ದಾರೆ. ಮತ್ತು ಮುಂದುವರಿತಾ ನಾವು ಮತ್ತೆ ಸರ್ವೆನ ಪ್ರಕಾರ ಈಗ 525 ಪಂಚಾಯತಿಗಳಲ್ಲಿ ಇವತ್ತು ಮೋಸ್ಟ್ ಕ್ರಿಟಿಕಲ್ ಇದೆ. ಸೊ ಅದಕ್ಕೆ ನಾವು ಇಮಿಡಿಯೇಟ್ಲಿ ಯೋಜನೆಗಳನ್ನು ಈಗಾಗಲೇ ಪ್ರಾರಂಭ ಮಾಡಿದ್ದೀವಿ. ಓಕೆ.